ನಮಸ್ಕಾರ ಎಲ್ಲರಿಗೆ ಸಜ್ಜನಾಡದಂತರ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. LSG ವರ್ಸಸ್ GT ಮ್ಯಾಚಿನ ಪ್ರಿವ್ಯೂ. ಇವತ್ತು 3:15 ಮ್ಯಾಚ್ ಶುರುವಾಗ್ತದೆ. ಬಟ್ 3:15 ಮ್ಯಾಚ್ ಮುಗಿಯುವಾಗ RCB ಮ್ಯಾಚ್ ಶುರುವಾಗಿರ್ತದೆ. ಸೊ ನಾನು ಈ ವಿಡಿಯೋ ಏನಿದೆ ಪೋಸ್ಟ್ ಮ್ಯಾಚ್ ವಿಡಿಯೋ ಆಫ್ LSG ವರ್ಸಸ್ GT ಅದು ನಾಳೆ ಬೆಳಿಗ್ಗೆ ಹಾಕ್ತೇನೆ. ಅದು ನಿಮಗೆ ಇನ್ನು ಅರ್ಥ ಆಗಿರುತ್ತೆ, ಮತ್ತೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎರಡು ತಂಡಗಳ ಬಗ್ಗೆ ಮಾತಾಡೋದಿದ್ರೆ ಎರಡೂ ತಂಡ ಕೂಡ ಪಂಪ್ಡ್ ಅಪ್. ಯಾಕಂತಂದರೆ ಎರಡೂ ತಂಡ ಕೂಡ ಗೆದ್ದದ ಲಾಸ್ಟ್ ಬಾಲಲ್ಲಿ. ಅವರಿಗೆ ಗೊತ್ತಿರಲ್ಲ ಅವ್ರು ಗೆಲ್ತಾರೆ ಅಂತ. ಯಾಕಂದ್ರೆ GT ಬಗ್ಗೆ ಫಸ್ಟ್ ಹೇಳಿಬಿಡ್ತೀನಿ. GT ಅವರು ಡೆಲ್ಲಿ ಅಗೇನ್ಸ್ಟ್ ಗೆದ್ದದ್ದು ಅವರಿಗೆ ಶಾಕ್ ಆಗಿರ್ತೇವೆ, ನಾವು ಗೆದ್ದೆವು ಮಾರ ಅಂತ. ಯಾಕಂತಂದರೆ ಆಲ್ಮೋಸ್ಟ್ ಸೋತಾಗಿತ್ತು ಅವರು. ಏನೋ ಮಿಲ್ಲರ್ ಅವರು ಡಮ ಅಂತೆಲ್ಲ ಹೊಡೆದು 2 ಬಾಲ್ಗೆ 2 ಅಂತ ಇದ್ದಾಗ ಅದು ಸಿಂಗಲ್ ಡಿನೈ ಮಾಡಿದಾಗ ಕೂಡ GT ಎಕ್ಸ್ಪೆಕ್ಟ್ ಮಾಡಿರಲ್ವ ಅಂತ ನಾವು ಗೆಲ್ತೇವೆ ಅಂತ. ಅವರು ಆ ಬೈ ಓಡ್ಲಿಕ್ಕೆ ಹೋಗಿ ಆ ಬಟ್ಲರ್ ಅವರು ಕರೆಕ್ಟಾಗಿ ಡೈರೆಕ್ಟ್ ಹಿಟ್ ಮಾಡಿ ಅಂದರೆ ರನ್ಔಟ್ ಮಾಡಿ ಅದು ಗ್ಲೌ ಹಾಕ್ಕೊಂಡು ಇದು ರನ್ಔಟ್ ಮಾಡಿದರು. ಸೊ GTಗೆ ಶಾಕ್ ಆಗಿರ್ತೀವಿ, ನಾವು ಗೆದ್ದೆವು ಅಂತ. ಸೊ ಅಂತೂ ಇಂತೂ ಫಸ್ಟ್ ವಿಕ್ಟ್ರಿ ಸಿಕ್ಕಿತ್ತು. LSG ಕೂಡ ಯಾವ ಆ್ಯಂಗಲಲ್ಲೂ ಕೂಡ ಇವರು ಲಾಸ್ಟ್ 4 ಓವರಲ್ಲಿ 53 ರನ್ ಎಲ್ಲ ಇವ್ರಿಗೆ ಹೊಡಿಲಿಕ್ಕೆ ಆಗೋದಿಲ್ಲ ಅಂತವೇ ಅಂದ್ಕೊಂಡದ್ದು. ಅದು ಕೂಡ 24 ಬಾಲಿಗೆ 53 ಇದ್ದದ್ದು 22 ಬಾಲಿಗೆ 53 ಆಯಿತು. ಇದು ಆಗೋದಿಲ್ಲ ಅಣ್ಣ. ಆ್ಯಂಡ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಮುಕುಲ್ ಚೌಧರಿ ಆ ಥರ ಹೊಡಿತಾರೆ ಅಂತ. ಮುಕುಲ್ ಚೌಧರಿ ಅದು ಆಟ ನೆಕ್ಸ್ಟ್ ಲೆವೆಲ್ ಮಾರ್ರೆ. ಈ ಕೆಲವೊಂದ್ಸಲ ಹೇಳ್ಬೋದು ಒಂದು ಮ್ಯಾಚ್ ವಂಡರ್ ಹಾಗೆ ಹೀಗೆ ಅಂತ. ಬಟ್ ಅವ್ರು ಹೊಡೆದಂಥ ಶಾರ್ಟ್ಸ್ ಎಲ್ಲವೂ ಕೂಡ ಫೆಂಟಾಸ್ಟಿಕ್. ಯಾವ್ದು ಅಲಕ್ ಶಾಟ್ ಯಾವುದೂ ಇರಲಿಲ್ಲ. ಆ ಹೆಲಿಕಾಪ್ಟರ್ ಶಾಟ್ 6 ಮತ್ತು ಅಲ್ಲಿ ಒಂದು ಕವರ್ ರೀಜನಲ್ಲಿ ಕೂತ್ಕೊಂಡು ಆಲ್ಮೋಸ್ಟ್ ಯಾರ್ಕರ್ ಲೆಂತ್ ಬಾಲನ್ನು ರಿಸ್ಟಲ್ಲಿ ಅದು ಆಫ್ ಸೈಡ್ 6 ಎಣಿಸ್ಕೊಂಡ್ರೆ ಗೂಸ್ ಬಂಪ್ಸ್ ಬರ್ತದೆ. ಫೆಂಟಾಸ್ಟಿಕ್ ಇನ್ನಿಂಗ್ಸ್. 27 ಬಾಲಿಗೆ 54 ರನ್. ಆ್ಯಂಡ್ ಆ ಕಡೆ ಇದ್ದದ್ದು ಆವೇಶ್ ಖಾನ್. ಸೊ ಇವ್ರಿಗೂ ಏನು ರನ್ ಕೂಡ ಓಡುವಾಗಿರಲ್ಲ, ಬರೀ 4-6 ಹೊಡೆದೇ ವಿನ್ ಮಾಡಿಸ್ಬೇಕಿತ್ತು. ಅಲ್ಟಿಮೇಟ್ ಮ್ಯಾಚ್. ಸೊ ಎರಡೂ ತಂಡ ಕೂಡ ಲಾಸ್ಟ್ ಬಾಲಲ್ಲಿ ಗೆದ್ದು ಅವ್ರದ್ದು ಒಂದು ಏನು ಹೇಳೋದು ಮೊಮೆಂಟಮ್ಮು, ಕಾನ್ಫಿಡೆನ್ಸು, ಖುಷಿ ಎಲ್ಲ ತಾರಕದಲ್ಲಿರ್ತದೆ. ಸೊ ಇವತ್ತು LSG ವರ್ಸಸ್ GT ಮ್ಯಾಚ್ ಲಕ್ನೋದಲ್ಲಿ ನಡೀತಾ ಇರುವಂಥ ಮ್ಯಾಚ್. ಲಕ್ನೋ ಯೂಶ್ವಲಿ ಸ್ವಲ್ಪ ಲೋ ಸ್ಕೋರಿಂಗ್ ಗ್ರೌಂಡ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಪಿಚ್. ಸೊ ನಾವು ಅದನ್ನು ಜಾಸ್ತಿ ಈ ಮ್ಯಾಚಲ್ಲಿ ಲೋ ಸ್ಕೋರಿಂಗ್ ಆಗ್ತದೆ ಹಾಗೀಗೆ ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು IPL ಎಲ್ಲ ಈ ವರ್ಷದ IPL ಲಾಸ್ಟ್ 2 ವರ್ಷಗಳಿಂದ ಯಾವುದೋ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಎಲ್ಲರೂ ಕೂಡ ಹೊಡಿತಾ ಇರ್ತಾರೆ ಡಮ ಅಂತ. GT ಏನು ಖುಷಿಯ ವಿಚಾರ ಅವರಿಗೆ ಏನು ಅಂತಂದರೆ, ಒಂದು ರಾಶಿದ್ ಖಾನ್ ಅವರು ಫಾರ್ಮಿಗೆ ಬಂದಿರೋದು. ಅವರು ಭಯಂಕರ ಕಂಟ್ರೋಲ್ ಮಾಡಿ ಮೊನ್ನೆ ಸಮೀರ್ ರಿಜ್ವಿ ಅವ್ರನ್ನ ಬೋಲ್ಡ್ ಮಾಡಿದಂಥ ಬಾಲ್ ಅಂತೂ ಪರ್ಫೆಕ್ಟ್ ಗೂಗ್ಲಿ. ಅವರ ಬೌಲಿಂಗು ಅವ್ರ ಫಾರ್ಮಿಗೆ ಬಂದಿರೋದು. ಆ್ಯಂಡ್ ಇನ್ನೊಂದು ಗಿಲ್ ವಾಸ್ ಫ್ಯಾಂಟಾಸ್ಟಿಕ್. ಗಿಲ್ ಅವ್ರದ್ದು ಆ ಒಂದು ಏನು 70 ಹತ್ತಿರದ ರನ್ನು ಅದೆಲ್ಲ ಪ್ಲಸ್ GTಗೆ ಪ್ಲಸ್. ಒಬ್ಬ ನಮ್ಮ ಕ್ಯಾಪ್ಟನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು, ಬಟ್ಲರ್ ಒಳ್ಳೆ ಇಂಟೆಂಟಲ್ಲಿ ಆಡಿರೋದು, ಮತ್ತು ರಾಶಿದ್ ಖಾನ್ ಮೇಯ್ನಾಗಿ ಎಕ್ಸ್ಟ್ರೀಮ್ಲಿ ಕಂಟ್ರೋಲ್ಡ್ ಬೌಲಿಂಗ್ ಮಾಡಿದ್ದು, ಅದೆಲ್ಲ GTಗೆ ಪ್ಲಸ್. ಲಕ್ನೋ ಮಿಡ್ಲ್ ಆರ್ಡರಲ್ಲಿ ಮಿಡಲ್ ಕೂಡ ಇಲ್ಲ, ಆರ್ಡರ್ ಕೂಡ ಇಲ್ಲ ಅಂತ ಹೇಳ್ತಿತ್ತು. ಈಗ ಮಿಡ್ಲ್ ಆರ್ಡರ್ ಇಲ್ಲದಿದ್ರು ಒಬ್ಬ ಫಿನಿಷರ್ ಅಲ್ಲಿ ಒಬ್ಬ ಬಂದಿದ್ದಾನೆ, ಮುಕುಲ್ ಚೌಧರಿ ಬಂದಿರೋದು, ಒಬ್ಬ ಯಂಗ್ಸ್ಟರ್ ಬಂದು ಆ ಥರ ಮ್ಯಾಚ್ ವಿನ್ ಮಾಡಿಸಿರೋದು. ಅಫ್ಕೋರ್ಸ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗೆ ಇನ್ನೊಂದು ಎಕ್ಸ್ಟ್ರಾ ಒಂದು ಏನು ನಾವು ಫ್ರೀಯಾಗಿ ಆಡ್ಬೋದು ಮಾರ್ರೆ. ಅಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಇದ್ದಾನೆ, ಮ್ಯಾಚನ್ನು ವಿನ್ ಮಾಡಿಸುವಂಥ ತಾಕತ್ತಿರುವಂಥ ಆಟಗಾರ ಅಲ್ಲಿ ಇರೋದ್ರಿಂದಾಗಿ ಇನ್ನೂ ಕೂಡ ಫ್ರೀಯಾಗಿ ಆಡ್ಬೋದು ಅನ್ನುವಂಥ ಒಂದು ಚಿಕ್ಕ ಮಟ್ಟದ ನಿರಾಳತೆ ಬಂದಿರ್ತದೆ. ಒಂದೇ ಟೆನ್ಷನ್ ಏನು ಅಂತಂದರೆ ಪೂರನ್ ಅವರ ಫಾರ್ಮ್. ಲಾಸ್ಟ್ 10 ಮ್ಯಾಚಲ್ಲಿ 134 ರನ್, 13.4 ಆ್ಯಾವ್ರೇಜ್, ಟೂಲೆಸ್. ಅಂಥ ಕ್ಯಾಲಿಬರ್ ಇರುವಂಥ ಆಟಗಾರನಿಗೆ ಅದು ಎಂಥದಲ್ಲ, ಅದು ತೀರಾ ಜುಜುಬಿ ಆ್ಯಾವ್ರೇಜ್. ಸೊ ಅವರೇನಾದ್ರು ಕ್ಲಿಕ್ ಆದರೆ ಆಗ ಏನೋ ಒಂದು ಮಾಡ್ಬೋದು. ನಾನು LSG ಅನ್ನಂತೂ ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಮಾಡಿದ್ದೇನೆ. ನಿಮಗೆ ಗೊತ್ತುಂಟು, ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ. ಇವ್ರದ್ದು ಏನು ಇಲ್ಲ ಟೀಮ್ ಹಾಗೆ ಹೀಗೆ ಅಂತ. ಬಟ್ ಕೆಲವೊಂದು ಸಲ ಕ್ರಿಕೆಟಲ್ಲಿ ಚಿಕ್ಕಂತ ಚಮತ್ಕಾರ ಏನೇನೋ ಆಗ್ತದೆ. ಇವ್ರು ಇದೇ ಥರದ ಒಂದು ವಂಡರ್ಸ್ ಕ್ರಿಯೇಟ್ ಮಾಡಿದರೆ ಹೇಳಲಿಕ್ಕೆ ಆಗೋದಿಲ್ಲ ಅಣ್ಣ, ಅಂತ ಇದಕ್ಕೆ ಬರ್ಬೋದು ಪ್ಲೇ ಆಫಿಗೆ. ಬಟ್ ಸ್ಟಿಲ್ ತಂಡದಲ್ಲಿ ಲೂಪ್ ಹೋಲ್ಸ್ ಖಂಡಿತ ಇದೆ. ತಂಡದಲ್ಲಿ ಲೂಪ್ ಹೋಲ್ಸ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಇವರ ಮಿಡ್ಲ್ ಆರ್ಡರ್ ಈಗಲೂ ಕೂಡ ಹೇಳ್ತೇನೆ ಸ್ಟ್ರಾಂಗ್ ಆಗಿಲ್ಲ. ಸಮದ್ ಅವರು ದೊಡ್ಡ ಇನ್ನಿಂಗ್ಸ್ ಆಡಬೇಕು. ಅವ್ರ ಇಂಟೆಂಟ್ ತುಂಬಿ ಇನ್ನಿಂಗ್ಸ್ ಒಂದು ದೊಡ್ಡ ಇನ್ನಿಂಗ್ಸ್ ಆಡಿದರೆ ಆಗ ಒಂದು ರೇಂಜಿಗೆ ಒಂದು ಸ್ಟ್ರಾಂಗ್ ಆಗ್ತದೆ. ಇಲ್ಲದೆ ಮಿಡ್ಲ್ ಆರ್ಡರ್ ಈಗಲೂ ಕೂಡ ನಾನು ಹೇಳ್ತೇನೆ ಇವತ್ತು ವೀಕ್ ಉಂಟು. GTಯಲ್ಲೂ ಹಾಗೆ ಟಾಪ್ 3 ನಂಬಿಕೊಂಡಿದ್ದಾರೆ. ಗ್ಲೆನ್ ಫಿಲಿಪ್ಸಿಂದ ಮತ್ತೆ ಪುನಃ ಅವರು ಕನ್ಸಿಸ್ಟೆಂಟಾಗಿ ಮ್ಯಾಚ್ ಫಿನಿಶ್ ಮಾಡಲೇಬೇಕು. ಈ ಮ್ಯಾಚ್ ಯಾರು ವಿನ್ ಆಗ್ಬೋದು ನಂಗೆ ಗೊತ್ತಿಲ್ಲ. ನನಗೆ ಮುಕುಲ್ ಚೌಧರಿದು ಬ್ಯಾಟಿಂಗ್ ಇನ್ನೊಂದು ಸಲ ನೋಡಬೇಕು. ಇವರು ಒಂದು ಮ್ಯಾಚ್ಗೆ ಸೀಮಿತ ಆಗ್ತಾರಾ ಅಥವಾ ಕನ್ಸಿಸ್ಟೆಂಟಾಗಿ ಮ್ಯಾಚನ್ನು ಫಿನಿಶ್ ಮಾಡ್ತಾರಾ ಅಂತ ನಾನು ಎದುರು ನೋಡ್ತಾ ಇದ್ದೇನೆ. ನೋಡೋ ಮುಕುಲ್ ಚೌಧರಿ ಅವರು ಹೇಗೆ ಆಡ್ತಾರೆ ಅಂತ
ಮ್ಯಾಚ್ ವಿಡಿಯೋ, ಈ ಮ್ಯಾಚಿನ ವಿಡಿಯೋ ನಾಳೆ ಬರ್ತದೆ. ಇವತ್ತು ಬರುವುದಿಲ್ಲ, ನಾಳೆ ಬೆಳಿಗ್ಗೆ ಬೇಗ ಹಾಕ್ತೇನೆ. ಸರಿಯಾಗಿದೆ, ಬರುವ. ನಮಸ್ಕಾರ.